ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನ್ಯೂ ಇಯರ್ ಈವ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಸಾನುಗೂ ಹೇಳಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಸ್ನೇಹಿತರೆ, ಈಗ ನಾವು ಒಂದು ಡಿನ್ನರ್ ನೈಟನ್ನು ಪ್ಲ್ಯಾನ್ ಮಾಡಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸಾನುಗೆ ಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ, ನಾನು ಮಾಡಬೇಕು. ನೀವೆಲ್ಲರೂ ತುಂಬ ಜನ ಹೇಳಿದ್ದೀರಾ, ನೀವು ಒಂದೊಂದು ಒಕೇಶನ್ಗೂ ಅದಕ್ಕೆ ತಕ್ಕಂತೆ ರೆಡಿ ಆಗ್ತೀರಾ, ಡ್ರೆಸ್ ಚೂಸ್ ಮಾಡ್ತೀರಾ, ಮೇಕಪ್ ಮಾಡ್ಕೊಳ್ತೀರಾ. ಅದು ನಮಗೆ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಸಿಂಪಲ್ಲಾಗಿ ಇವತ್ತು ಮೇಕಪ್ ಮಾಡ್ಕೊಳ್ತೀನಿ, ತುಂಬ ಬೇಗ ಮಾಡ್ಕೊಳ್ಳೋ ಅಂಥದ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಸ್ನಾನ ಮಾಡಿದ್ದು ನಾನು ಲೇಟ್. ಸ್ನಾನ ಮಾಡಿ ಟೋನರ್ನ ಅಪ್ಲೈ ಮಾಡಿದ್ದೆ, ಈಗ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಕ್ಯಾಮ್ರಲ್ಲಿ ಏನೋ ಗೊತ್ತಾ, ಹಿಂಗೆ ತೋರಿಸಿದ ತಕ್ಷಣವೇ ನಾವು ಹಿಂದೆ ಇರೋರು ಬ್ಲರ್ ಆಗಿಬಿಡ್ತೀವಿ ಆ್ಯಂಡ್ ಅದು ಹೋದ ತಕ್ಷಣವೇ ನಾವು ಫೋಕಸ್ಗೆ ಬರ್ತೀವಿ. ಸೊ ಇದನ್ನು ಫೀಚರ್ನ ನೋಡ್ಬಿಟ್ಟು ರಾಜೇಶ್ ತೊಗೊಂಡಿದ್ವಿ. ನಾನು ಏನಾದರೂ ತೋರಿಸ್ಬೇಕು ಅಂದರೆ ನಿಮಗೆ ಕ್ಲಿಯರಾಗಿ ಕಾಣ್ತಾನೆ ಇರಲಿಲ್ಲ ಮೊದಲು, ಈಗ ಕ್ಲಿಯರಾಗಿ ಕಾಣುತ್ತೆ. ಈಗ ನೋಡಿ ಸಾನು ಕಾಣಿಸಿದ್ಲು. ಓಕೆ ಫ್ರೆಂಡ್ಸ್, ಈಗ ಮಾಯ್ಶ್ಚರೈಸರ್ ಮೊದಲು ಹಚ್ಚಬೇಕು. ಫೇಸ್ ವಾಶ್ ಮಾಡಿದ್ದೀನಿ. ಇದು ನ್ಯೂಟ್ರಿಡರ್ಮ್ದು, ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ಇದು ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ, ಎಲ್ಲರೂ ಟ್ರೈ ಮಾಡ್ಬೋದು. ಇದು ಏನಪ್ಪ ಅಂದರೆ ಡೈಲಿ ಟ್ವೈಸ್ ಯೂಸ್ ಮಾಡಬೇಕು. ಆ್ಯಂಡ್ ಇದು ಯೂಸ್ ಮಾಡಿದಾಗ್ಲಿಂದ ತುಂಬ ಸಾಫ್ಟಾಗಿದೆ ಸ್ಕಿನ್. ಆ್ಯಂಡ್ ಮೋರ್ ಓವರ್ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ. ಅಂದರೆ ಏನು ಪಿಂಪಲ್ಸ್ ಆಗೋದು, ರೆಡ್ ರ್ಯಾಷಸ್ ಆಗೋದು ಆ ಥರ ಏನೂ ಆಗಿಲ್ಲ. ಅರ್ಧ ಖಾಲಿ ಆಗಿಬಿಟ್ಟಿದೆ ಆಗಲೇ. ಇವ್ರದ್ದೇ ಡರ್ಮಾವೈವ್. ಸಾನು ಅಲ್ಲಿ ಇದಿದೆ ನೋಡಿ, ಫೇಸ್ ವಾಶ್ ಎತ್ಕೊ. ಇವ್ರದ್ದೇ ಒಂದು ಫೇಸ್ ವಾಶ್ ಕೂಡ ಇದೆ ಸ್ನೇಹಿತರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಯೂಸ್ ಮಾಡಿದಾಗ ನಮಗೆ ಸ್ಕಿನ್ ಡ್ರೈ ಔಟ್ ಆಗೋದಿಲ್ಲ. ಫೇಸ್ ವಾಶ್ ಆದಮೇಲೆ ಕೂಡ ಡ್ರೈ ಮಾಡೋದಿಲ್ಲ. ಸೊ ಎಕ್ಸಸ್ ಆಯಿಲ್ನ ಮಾತ್ರನೇ ರಿಮೂವ್ ಮಾಡುತ್ತೆ. ಇದು ಕೂಡ ಸೆನ್ಸಿಟಿವ್ ಸ್ಕಿನ್ ಅಂತ ಇದೆ, ಸೆನ್ಸಿಟಿವ್ ಸ್ಕಿನ್ ಕಂಡೀಷನ್ಸ್ ಅಂತ. ನಂದು ಡ್ರೈ ಸ್ಕಿನ್ ಸೂಟ್ ಆಗಿದೆ. ಇದು ನೀವು ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಮಾಡಿ ಸ್ನೇಹಿತರೆ. ಇದು ಅಮೆಝಾನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಮಾತ್ರನೇ, ಅಂಗಡಿಗಳಲ್ಲಿ ಸಿಗೋದಿಲ್ಲ. ಎರಡೂ ಚೆನ್ನಾಗಿದೆ. ಡ್ರೈ ಸ್ಕಿನ್ಗೆ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ, ನೀವೇ ಒಂದು ಸಾರಿ ಟ್ರೈ ಮಾಡಬೇಕು. ಆ್ಯಂಡ್ ಆಯಿಲಿ ಸ್ಕಿನ್ಗೆ ನೀವು ಯಾವುದಾದ್ರೂ ಸಜೆಸ್ಟ್ ಮಾಡೋ ಹಾಗಿದ್ರೆ ಯಾವುದು ಅಂತ ಕೇಳಿದ್ರಿ. ನಂದು ಆಯಿಲಿ ಸ್ಕಿನ್ ಇಲ್ಲ ನೋಡಿ, ನಾನು ಅದನ್ನು ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡಿದೆ ನಾನು ನಿಮಗೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ತುಂಬ ಇದೆ ಸ್ನೇಹಿತರೆ, ನೀವು ಟ್ರೈ ಮಾಡಬೇಕಾಗತ್ತೆ ನೀವೇ. ನೆಕ್ಸ್ಟ್ ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದು ಬಂದು ಕ್ಲಿನಿಕ್. ಇದು ಟಿಂಟೆಡ್ ಮಾಯ್ಶ್ಚರೈಸರ್. ಇದರಲ್ಲೇ ಸ್ವಲ್ಪ ಮಾಯ್ಶ್ಚರೈಸಿಂಗ್ ಏನು ಬೆನಿಫಿಟ್ಸ್ ಇದೆ ಅದು ಕೂಡ ಸಿಗುತ್ತೆ. ಬಟ್ ಸ್ಟಿಲ್ ನಾನು ಮೇಕಪ್ನ ಮಾಡೋ ಮುಂಚೆ ಯಾವಾಗಲೂ ಮಾಯ್ಶ್ಚರೈಸರ್ ಹಚ್ತೀನಿ. ಇದು ನಿಮಗೆ ಆನ್ಲೈನಲ್ಲೇ ಸಿಗೋದು. ಕ್ಲಿನಿಕ್ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ ಬ್ರ್ಯಾಂಡು, ಬಟ್ ಸ್ವಲ್ಪ ಕಾಸ್ಟ್ಲಿ ಕೂಡ. ಸೊ ನೋಡಿ ಸ್ನೇಹಿತರೆ, ಇಷ್ಟು ಕವರೇಜ್ ಬರುತ್ತೆ. ಇದು ಕವರೇಜ್ ಅಂತ ಏನೂ ಕೊಡೋದಿಲ್ಲ, ಬಟ್ ಟಿಂಟೆಡ್ ಮಾಯ್ಶ್ಚರೈಸರ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ ಜಾಸ್ತಿ. ಸ್ಕಿನ್ ಡ್ಯಾಮೇಜ್ ಮಾಡೋದಿಲ್ಲ ಆ್ಯಂಡ್ ಸ್ವಲ್ಪ ನಾವು ಹಚ್ಚಿರೋ ಥರ ಕಾಣುತ್ತೆ. ಇದು ಬಂದು ಲೂಸ್ ಪೌಡರ್. ನೆಕ್ಸ್ಟ್ ಇದೆರಡು ಹಚ್ತಾ ಇದ್ದೀನಿ. ಹೈಪರ್ ಕರ್ಲ್ ಮೇಬಲಿಂದು, ಇದು ಕೊಲಾಸಲ್ ಕಾಜಲ್. ಎರಡೂ ಕೂಡ ವಾಟರ್ ಪ್ರೂಫು. ನಾನು ಉಜ್ತಾ ಇರ್ತೀನಿ, ಅದು ಸ್ಪ್ರೆಡ್ ಆಗಿಬಿಡುತ್ತೆ ಇಲ್ಲ ಅಂದರೆ, ಅದಕ್ಕೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಲ್ಯಾಕ್ಮೆ ಪಿಂಕ್ ಶೇಡ್ ಸ್ನೇಹಿತರೆ. ಇದು PM14 ಅಂತ ಏನೋ ಇದೆ. ತುಂಬ ಲೈಟ್. ಇದಕ್ಕೆ ಹೈಲೈಟರ್ ಆಗಿ ಒಂದು ಡಾರ್ಕ್ ಶೇಡಲ್ಲಿ ಲಿಪ್ ಲೈನ್ ಮಾಡ್ತೀನಿ. ಬ್ಲ್ಯಾಕ್ ಕಲರ್ ಬಿಂದಿ ಇಡಬಾರ್ದು ಮದುವೆ ಆಗಿರೋರು ಅಂತಿದ್ರಲ್ವ, ತುಂಬ ಜನ ಹೇಳ್ತಾ ಇದ್ರಿ. ಬಟ್ ನನಗೆ ಮೊದಲಿಂದನೂ ಅದೇ ಅಭ್ಯಾಸ. ಈ ಶೃಂಗಾರ್ ಟ್ಯೂಬ್ ಬರುತ್ತಲ್ಲ ಅಥವಾ ಸ್ಟಿಕ್ಕರ್, ಅದೆರಡೂ ನನಗೆ ಸೂಟ್ ಆಗೋದಿಲ್ಲ. ಸ್ವಲ್ಪ ಹೊತ್ತಿಗೆ ಹೊರಟೋಗುತ್ತೆ, ಅದು ನಾನು ಇರೋದೇ ಇಲ್ಲ. ಬಟ್ ಇದು ತುಂಬ ಹೊತ್ತಿರುತ್ತೆ. ಅದಕ್ಕೆ ಈ ಸರಿ ಏನು ಮಾಡಿದ್ದೀನಿ, ಬ್ಲೂ ಕಲರ್ ಲೈನರ್ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಮೇಕಪ್ ಡನ್. ಇದರ ಪ್ರಾಡಕ್ಟ್ಸ್ ನಾನು ಅಮೆಝಾನಲ್ಲಿ ಸಿಕ್ಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಈಗ ನಾನು ಚೇಂಜ್ ಮಾಡಿ ಬರ್ತೀನಿ. ನಮ್ಮ ರಾಜೇಶ್ ಅವ್ರದ್ದು ಇನ್ನೂ ಶುರು ಆಯಿತು. ನಾನು ಯಾವ್ದು ಹಾಕ್ಕೊಳ್ಳಿ, ಯಾವುದಿದೆ ನನ್ನ ಹತ್ರ? ನೀವೇ ಚೂಸ್ ಮಾಡೋದಲ್ಲಪ್ಪ ನನಗೆ. ಅವರು ವಾರ್ಡ್ರೋಬ್ ನನಗೆ ಅನಿಸ್ತಾ ಇದೆ ಜನ, ಒಂದ್ಸಾರಿ ನನ್ನ ಹತ್ರ ಎಷ್ಟು ಡ್ರೆಸ್ ಇದೆ, ನಿಮ್ಮ ಹತ್ರ ಎಷ್ಟು ಡ್ರೆಸ್ ಇದೆ ಎಲ್ಲನೂ ತೆಗೆದು ಒಂದ್ಸರಿ ಲೆಕ್ಕ ಹಾಕ್ಬಿಡೋಣ ಅಂತ.
ನೀನು ನಂದೆಲ್ಲ ತುಂಬಾ ಹಳೆ ಡ್ರೆಸ್ಗಳಿದೆ ಅದೆಲ್ಲ ತುಂಬಾ ಹಳೆದೇನಿಲ್ಲ. ಇವ್ರು ಅಷ್ಟೇ ಸಾನು ಥರಾನೇ ಒಂದು ಸ್ಯಾರಿ ಹಾಕ್ಬಿಟ್ರೆ ಅದು ಹಾಕಿದ್ದೀನಲ್ಲ ಅಂತಾರೆ. ಈಗ ಹೇಳಿದ್ರು ನೋಡ್ರಿ ಹೊಸದು ತೆಗೆದ್ರು ಇನ್ನ. ಈಗ ನಡಿ ಬೇಗ ಟೈಮ್ ಆಯ್ತು. ನಾನು ನ್ಯೂ ಇಯರ್ಗೆ ಹಾಕೊಳ್ಳೋರಂತೀರಿ ಅಂದ್ಬಿಟ್ಟು ತೆಗ್ಸಿ ಇಟ್ಟಿದ್ದೀನಿ. ಇಲ್ಲ ಹೊಸದಿದ್ರೆ ನಮ್ಮ ಮನೆಯವ್ರಿಗೆ ಆಗೋದಿಲ್ಲ, ಅದು ಹಾಕಲೇಬೇಕು. ನಮ್ಮ ಸಾನು ವಿಡಿಯೋಗ್ರಫಿ ಮಾಡ್ತಾ ಇದ್ದಾಳೆ. ಏನು ಮಾಡಲಿ ಯಾವ್ದು ಏನು ತೆಗಿಲಿ ಸಾನು ಕ್ಯಾಮ್ರಾ ಇಟ್ಕೊಳ್ಳೋದು ಭಾರಿ ಆಸೆ ಕಣಪ್ಪ. ಈಗ ನಾವಿಲ್ಲಿ ಚಾಟ್ಸ್ ತಿನ್ನೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇದಾದಮೇಲೆ 6:30ಗೆ ಎಂಟ್ರಿ ಅಂತ ಇರೋದು. ಹಾಗಾಗಿ ಅಲ್ಲಿ ತನಕ ಹೊಟ್ಟೆ ಹಸಿಯುತ್ತಲ್ವಾ, ಅದಕ್ಕೆ ಲೈಟಾಗಿ ಏನಾದರೂ ತಿನ್ನೋಣ ಅಂತ. ಇಲ್ಲಿ ನೋಡಿದ್ರೆ ಇವರು 5 o'clockಗೆ ಕ್ಲೋಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಮೊದಲು 2 ದಿನ ಮುಂಚೆ ಬಂದು ಕೇಳ್ಕೊಂಡು ಹೋಗಿದ್ದೀವಿ. 5 o'clock ತನಕ ನೀವು ಬಂದರೆ ಓಪನ್ ಇರುತ್ತೆ ಅಂತ ಹೇಳಿದ್ರು. 3 to 5 ಬನ್ನಿ ಅಂದ್ಬಿಟ್ಟು. ಇವತ್ತು ಬಂದರೆ ಇಲ್ಲ ನೀವು 3:30ಗೆ ಬರಬೇಕಿತ್ತು, 5ಗೆ ಇಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂತಾರೆ. ಏನು ಮಾಡೋದು ಹೇಳಿ? ಅದಕ್ಕೆ ಇಲ್ಲೇ ಒಂದು ಚಾಟ್ಸ್ ಅಂಗಡಿಗೆ ಬಂದಿದ್ದೀವಿ. ಇದು ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ಚೆನ್ನಾಗಿದ್ರೆ ತಗೊಳ್ಳೋಣ. ಇದು ಯಾವುದು ಬರೀ ಚಾಟ್ಸ್ ಅಂಗಡಿನಾ? ಬೇಲ್ಪುರಿನೇ ಇದು. ಗುಡ್, ನೈಸ್. ಬೀಟ್ರೂಟ್ ನೋಡು ಹೆಂಗೆ ಕಾಣ್ತಾ ಇದೆ ಅಂತ. ಈಗ ರೀಚ್ ಆಗಿದ್ದೀವಿ. ಇಲ್ಲೂ ಕೂಡ ಬಾರ್ಬಿಕ್ಯೂ ಫುಡ್ಸೇ ಸಿಗೋದು. ಲೆಟ್ಸ್ ಬಾರ್ಬಿಕ್ಯೂ, ವೇರ್ ಆರ್ ಯು, ಕಮ್ ಲೆಟ್ಸ್ ಬಾರ್ಬಿಕ್ಯೂ ಅಂತ ಅರ್ಥ. ಸೊ ಇಲ್ಲಿ 6:30ಗೆ ಓಪನ್ ಆಗೋದು. ಈಗ ಟೈಮ್ ಬಂದು ನೋಡಿ 6:05 or 10 ಆಗ್ತಾಯಿದೆ. 6:30ಗೆ ಶುರು ಆಗುತ್ತಂತೆ. ಕೂತ್ಕೊಮ್ಮ, ಅಟ್ಲೀಸ್ಟ್ ಕೂತ್ಕೊಳ್ಳೋಕ್ಕಾದ್ರೂ ಜಾಗ ಇದೆ ಅಲ್ಲಿ. ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. 6:30 ತನಕ ವೆಯ್ಟ್ ಮಾಡಿ ಅಂತ ಇತ್ತು. ಆ್ಯಕ್ಚುಲಿ ನಾನು ರೆಡಿ ಆದಮೇಲೆ ನಿಮಗೆ ಹೋಲ್ ಲುಕ್ ಹೆಂಗೆ ಕಾಣುತ್ತೆ ಅಂತ ತೋರಿಸೇ ಇಲ್ಲ. ಲೈಟಲ್ಲಿ ಹೇಗೆ ಕಾಣುತ್ತೆ ನೋಡಿ. ಲೈಟಾಗಿ ಒಂದು ಕ್ರೀಮ್ ಹಚ್ಚಿದಾಗ ನಿಮಗೆ ಲಾಂಗ್ ಲಾಸ್ಟಿಂಗು 4 hour ತನಕ ಫ್ರೆಶ್ ಆಗಿರುತ್ತೆ ಮುಖ. ಏನೂ ಹಚ್ಚಲಿಲ್ಲ ಅಂದರೆ ಡಲ್ ಆಗಿಬಿಡುತ್ತೆ. ಆಯಿತು, ಇನ್ನು 1/4 ಗಂಟೆ ಇದೆ, ಆಮೇಲೆ ಒಳಗಡೆ ಹೋಗಬೇಕು. ಈ ಕಡೆ ತುಂಬ ಉದ್ದ ಆಗಬೇಕು. ಹಾಂ, ಕೊರಿಯೋಗ್ರಾಫರ್ ನೋಡಿ ಹೆಂಗೆ ಮಾಡ್ಬೇಕು ಏನು ಅಂತ ಹೇಳ್ತಾ ಇದ್ದಾರೆ. ಹಾಂ, ಚೆನ್ನಾಗೇ ಮಾಡ್ತಿದ್ದಾಳೆ. ಹೌ ನೈಸ್ ಸೋನಾ. ಮಾಡ್ರನ್ ಬರ್ಡ್ ನೋಡಿ ವಿತ್ ಮೊಬೈಲು. ಫೋಟೋ ತೆಗೆದಿದ್ದೀರ ತಾನೇ? ರೆಕಾರ್ಡ್ ಮಾಡಿದೆ. ಮಾಡ್ರನ್ ಅಕ್ಕಿ ವಿತ್ ಮೊಬೈಲ್. ಈ ಕಡೆ ತಿರುಗು ಅಂತ ಹೇಳಿದ್ ನೀವೇ, ನಾನು ಮೊಬೈಲ್ ನೋಡ್ತಾ ಇದ್ದೆ. ಹಾಂ, ಹೋಗು ಸರ್ ಈ ಕಡೆ ಬಾ. ಈಗ ಓಕೆ, ರಿಮೂವ್ ಯುವರ್ ಮಾಸ್ಕ್. ಫಿಶ್ ಏನು ಯೂಸ್ ಮಾಡ್ತೀಯಾ? ಟೇಬಲ್
ಏನು ಆ ಥರ ಅಂದರೆ? ಹೌದಾ? ಹ್ಞೂ ಓಕೆ. ಆ ಥರ ಹಾಕೋಬೇಕಾ ಫಸ್ಟು? ಏನಪ್ಪ ಫಸ್ಟ್ ಇಂಪ್ರೆಷನ್? ಅದು ಫಿಶ್ ಅದು ಸ್ವಲ್ಪ ಗ್ರಿಲ್ ಮಾಡಬೇಕಿತ್ತು. ಸಾನುಗೆ ಗ್ರಿಲ್ಲಿಂದ ಹೆಂಗೆ ತೆಗಿಬೇಕು ಅಂತ ಕಲಿಸ್ಕೊಡ್ತಾ ಇದ್ದೀನಿ. ನೈಸ್. ಬಿಸಿ ಇರುತ್ತೆ, ಇಲ್ಲೇ ಇಡು. ಬಿಸಿ ಇರುತ್ತೆ, ಸ್ವಲ್ಪ ಹಿಂದೆನೇ ಇಡು. ಥ್ಯಾಂಕ್ ಯು ಸರ್. ಇದು ಲೈಟ್ ಹೊಂಟದ್ದು. ಸಪ್ಪೆ ಇದೆಯಾ? ಅಲ್ಲಿ ಹಾಕೋಬೇಕು ನೋಡು ಸಾಸು. ಇಲ್ಲಿದೆ ನೋಡು. ಇದು ನಿಮ್ಗೆ ಕಾಣುತ್ತೆ ನೋಡಿ, ಯಾವ್ದು ಬೇಕದು. ಚೆನ್ನಾಗಿದೆಯಾ? ಓಕೆ. ಯಾಕೋ ಸ್ವೀಟ್ ತೊಗೊಂಡೆ ಆಲ್ರೆಡಿ? ಅಲ್ಲಿಂದ ಅಷ್ಟಿದೆ, ತಿನ್ನಬೇಕು. ಇದು ಆಲ್ರೆಡಿ ಬಾಯಲ್ಲಿ ಅದೇ ಟೇಸ್ಟ್ ಬರ್ತಾ ಇದೆ. ಸ್ವಲ್ಪ ಚೇಂಜ್ ಮಾಡೋಣ. ಒಂದು ಪೀಸ್ ಅಲ್ವಾ? ನೀನೇ ಅಪ್ಪ ಚಿಕನ್ ತಿಂದು ಬೋರ್ ಆಯ್ತಲ್ಲ. ಇನ್ನೊಂದು 15 ಡೇಸ್ ಚಿಕನ್ ತಿನ್ನಂಗಿಲ್ಲ ಮನೇಲಿ. ಹೌದಾ? ರನ್ನಿಂಗ್ ಕಾಮಿಟ್ರಿ ಅವರಮ್ಮನಿಗೆ, ನಿಮ್ಮಮ್ಮನಿಗೆ, ನಮ್ಮಮ್ಮನಿಗ. ಟರ್ಕಿನ ಇದು ಪೀಸ್ ಇದೆ. ತಿಂದೆ ನೀನು? ಅದು ಕಿಮಾ ಬಲಿಂಗಿತ್ತು. ಶೀಖ್ ಕಬಾಬೇನೆ ಫ್ರೈ ಮಾಡಿದಾಗ ಉಂಡೆ ಮಾಡಿಬಿಟ್ಟು. ಹೌದು. ಹ್ಞೂ. Say thank you to uncle. Welcome. ನಾನು ಟೇಸ್ಟ್ ತಂದಿರೋದು ಮಗಳ ತಗೋ. ನೀನು ತಿಂದಿಲ್ಲ ಅಲ್ವಾ ಇದು?
ವಿಷಯಗಳು ಅಂದರೆ ನಮಗೆ ಬೇಜಾರಾಗುವಂಥದ್ದು ಮರೆತುಬಿಟ್ಟು ಒಳ್ಳೆ ಒಳ್ಳೆ ಮೆಮರೀಸ್ನ ಮುಂದೆ ತೊಗೊಂಡೋಗೋಣ, ಹೊಸ ಹೊಸ ಮೆಮರೀಸ್ನ ಮಾಡ್ಕೊಳ್ಳೋಣ. ಓಕೆ ಬಾಯ್. ಬಾಯ್.